ವೆಬ್ಕಾಸ್ಟಿಂಗ್ ಇದೆ. ಕಳೆದ ಸಾರಿ ಅಂತೆ ಈ ಸಾರಿ ಕೂಡ ವೆಬ್ಕಾಸ್ಟಿಂಗ್ ಇದೆ. ಪ್ರತಿ ರೂಮ್ನಲ್ಲೂ ಕೂಡ ನಾವು ವೆಬ್ಕಾಸ್ಟ್ ಮಾಡ್ತೀವಿ. ಪ್ರತಿ ಕೇಂದ್ರದಲ್ಲೂ ಕೂಡ CCTV ಅಳವಡಿಸಿದ್ದೀವಿ. ಸೆಕೆಂಡ್ PUC ಎಕ್ಸಾಮ್ಸು ಸದ್ಯದಲ್ಲೇ ಪ್ರಾರಂಭವಾಗ್ತಾಯಿದೆ. ರಾಜ್ಯಾದ್ಯಂತ ಬರುವ ಶನಿವಾರದಿಂದ ಅಂದರೆ 28ನೇ ತಾರೀಕಿಂದ ದ್ವಿತೀಯ PUC ಪರೀಕ್ಷೆಗಳು ಪ್ರಾರಂಭವಾಗಿ ಮುಂದಿನ ತಿಂಗಳು 17ವರೆಗೆ ಪರೀಕ್ಷೆಗಳು ನಡೀತವೆ. ಸೊ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಶನಿವಾರದಿಂದ ಅಂದರೆ 28ನೇ ತಾರೀಕಿನಿಂದ ಪರೀಕ್ಷೆ ಪ್ರಾರಂಭವಾಗ್ತಾಯಿದ್ದು. ಇದಕ್ಕೆ ಸಂಬಂಧ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾ ಆಡಳಿತ ಕೈಗೊಂಡಿದೆ. ಕಳೆದ 3 ದಿನಗಳ ಹಿಂದಷ್ಟೇ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ಪರೀಕ್ಷಾ ನಿಯಂತ್ರಕರುಗಳು ಮತ್ತು ಈ ಮಾರ್ಗಗಳನ್ನು ಪ್ರಶ್ನೆ ಪತ್ರಿಕೆಗಳು ತಗೊಂಡೋಗುವಂಥ ಅಧಿಕಾರಿಗಳು ಎಲ್ಲರನ್ನೂ ಕುರಿತು ಸಭೆ ಮಾಡಿ ಅವರಿಗೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ಈಗಾಗಲೇ ನೀಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು 14,567 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಅದರಲ್ಲಿ 13,167 ಹೊಸ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಟೈಮರ್ಸ್. ರಿಪೀಟರ್ಸ್ ಬಂದು 1,130 ವಿದ್ಯಾರ್ಥಿಗಳು. ಮತ್ತು ಪ್ರೈವೇಟಾಗಿ ಖಾಸಗಿಯಾಗಿ ಪರೀಕ್ಷೆ ಬರೆಯೋ ಸಂಖ್ಯೆ 270. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇದರಲ್ಲಿ ಒಟ್ಟು ಬಾಲಕಿಯರು 8,065 ಬಾಲಕಿಯರು, 6,502 ಬಾಲಕರು. ಸೊ ಒಟ್ಟು 14,567 ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಜಿಲ್ಲೆಯಿಂದ ಸೆಕೆಂಡ್ PU ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 28 ಪರೀಕ್ಷಾ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ಪರೀಕ್ಷಾ ಕೇಂದ್ರಗಳು ನಮ್ಮ ಕೋಲಾರ ನಗರದಲ್ಲಿ ಅಥವಾ ಕೋಲಾರ ತಾಲೂಕಿನಲ್ಲಿ ಬರ್ತದೆ. ಉಳಿದಂತೆ ಮುಳುಬಾಗಿಲಲ್ಲಿ 5, ಶ್ರೀನಿವಾಸಪುರದಲ್ಲಿ 3, ಮಾಲೂರಿನಲ್ಲಿ 4, KGF ಮತ್ತು ಬಂಗಾರಪೇಟೆಯಲ್ಲಿ ತಲಾ 3ರಂತೆ. ಇಲ್ಲಿ ಪರೀಕ್ಷೆ ಪ್ರಾರಂಭ ಆಗೋದು ಬೆಳಗ್ಗೆ 10 ಗಂಟೆ, 10:30 ಗಂಟೆಗೆ. ಅದಕ್ಕೆ ಪೂರ್ವದಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು ರೂಟ್ ಆಫೀಸರ್ಸ್ ಅಂತ ನೇಮಕ ಮಾಡಿರ್ತೀವಿ. ಅವರು ನಮ್ಮ ಕೋಲಾರದ ಟ್ರೆಷರಿ ಖಜಾನೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಬೇಕು. ಬೆಳಿಗ್ಗೆ 8 ಗಂಟೆಯಿಂದ ಅವರು ಪ್ರಾರಂಭ ಮಾಡಿದರೆ 9 ಗಂಟೆ ಅಥವಾ 9:30 ಒಳಗಡೆ ಮ್ಯಾಕ್ಸಿಮಮ್. ದೂರ ಅಂತಂದರೆ ನಮ್ಮದು ಮಾಲೂರು 45 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ 1 ಅವರ್. ಉಳಿದೆಲ್ಲೂ ಕೂಡ 30 ನಿಮಿಷ ಒಳಗಡೆ ಬರ್ತದೆ. 30-35 ನಿಮಿಷದಲ್ಲಿ ನಾವು ಶ್ರೀನಿವಾಸಪುರ ರೀಚ್ ಆಗ್ಬೋದು. KGF ಆಲ್ಮೋಸ್ಟ್ 40 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಮಾಲೂರು ಒಂದು ಸ್ವಲ್ಪ 45 ಮಿನಿಟ್ಸ್ 50 ಮಿನಿಟ್ಸ್ ಆಗ್ಬೋದು. ಸೊ 8 ಗಂಟೆಗೆ ಇಲ್ಲಿ ಪ್ರಾರಂಭ ಮಾಡಿದರು, ದೂರ ಶುರು ಮಾಡಿದರು ಕೂಡ 9 ಗಂಟೆ ಸಮಯಕ್ಕೆ ಸರಿಯಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳು ಆ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಮುಟ್ಟುವ ವ್ಯವಸ್ಥೆನ ಈಗ ಮಾಡಿದ್ದೇವೆ. ಈ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳ ತೆಗೆದುಕೊಂಡು ಹೋಗುವಂಥ ಉಸ್ತುವಾರಿಯನ್ನು ನಾವು ಈ ರೂಟ್ ಆಫೀಸರ್ಸ್ ಅಂತ ಮಾಡಿದ್ದೇವೆ. ಅಲ್ಲಿ ಒಂದು ತಂಡ ಇದೆ. ಆ ತಂಡದಲ್ಲಿ ತಹಶೀಲ್ದಾರ್ ಇರ್ತಾರೆ, BO ಇರ್ತಾರೆ ಮತ್ತು ಪ್ರಿನ್ಸಿಪಾಲ್ರು ಇರ್ತಾರೆ. ಮತ್ತು ಇವರಿಗೆ ಒಂದು ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ, ಬೆಂಗಾವಲು. ಅದರ ಜೊತೆಯಲ್ಲಿ ವೆಹಿಕಲ್ಸ್ಗಳಿಗೆ GPS ಕೂಡ ಫಿಟ್ ಮಾಡಿರ್ತೀವಿ. ಇದು ಅದರ ಒಂದು ಸುರಕ್ಷತೆ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ತಮಗೆ ಗೊತ್ತಿದೆ, ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTVಯನ್ನು ಅಳವಡಿಸಲಾಗಿದೆ ಮತ್ತು ಪರೀಕ್ಷಾ ಕೇಂದ್ರದ ಎಲ್ಲ ಕೊಠಡಿಗಳಲ್ಲಿ ಕೂಡ CCTV ಅಥವಾ ವೆಬ್ ಕಾಸ್ಟಿಂಗಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು ಕಳೆದ ವರ್ಷವೂ ಇದ್ದು ಈ ವರ್ಷವೂ ಇರ್ತದೆ. ಸೊ ಹಾಗಾಗಿ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ರೀತಿಯಾದಂಥ ಈ ಪರೀಕ್ಷಾ ಅಕ್ರಮಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ಸರ್ಕಾರ ಮತ್ತು ಮಂಡಳಿಯ ಉದ್ದೇಶ ಇರೋದನ್ನು ಅದನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಚಾಚು ತಪ್ಪದೆ ನಾವು ಪಾಲಿಸ್ತಾ ಇದ್ದೇವೆ. ಒಟ್ಟು 527 ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಗೊತ್ತಿದೆ, ಕೆಲವು ಸಬ್ಜೆಕ್ಟ್ಸ್ಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಕೆಲವು ಸಬ್ಜೆಕ್ಟ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಆಮೇಲೆ ಈ ವೆಬ್ ಕಾಸ್ಟಿಂಗ್ ಆಗುತ್ತಲ್ಲ, ಅದನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ತಂಡ ಮಾಡಿದ್ದೀವಿ. ಅಂದರೆ ಉದಾಹರಣೆಗೆ ಯಾವುದೋ ಒಂದು ಗ್ರಾಮದಲ್ಲೋ ಯಾವುದೋ ಒಂದು ಸೆಂಟರ್ನಲ್ಲಿ
ಉದಾಹರಣೆಗೆ ಅಲ್ಲಿ ಏನಾದರೂ ಮಾಸ್ ಕಾಪಿಂಗ್ ಆಗ್ತಾ ಇದೆ, ಅಥವಾ ಅದು ಅಲ್ಲಿರ್ತಕ್ಕಂಥ ಸಿಟ್ಟಿಂಗ್ ಸ್ಕ್ವಾಡ್ ಗಮನಕ್ಕೆ ಬಂದಿರೋದಿಲ್ಲ, ಅಥವಾ ಇನ್ನೇನೋ ಒಂದು ಅಕ್ರಮ ನಡೀತಾ ಇದೆ ಅನ್ನೋದನ್ನು ನಾವು ನಮ್ಮ CO ZP ಆಫೀಸ್ನಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡಿ ಅದನ್ನು ತಕ್ಷಣದಲ್ಲೇ ವರದಿ ಮಾಡಿ ಕ್ರಮ ತೆಗೆದುಕೊಳ್ಳೋಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಈ ಉಪನ್ಯಾಸಕರುಗಳ ಒಂದು ತಂಡವನ್ನು ಕೂಡ ನಾವು ಈಗಾಗಲೇ ಸಿದ್ಧತೆ ಮಾಡಿ ಅವರಿಗೆ ಟ್ರೈನಿಂಗ್ ಕೂಡ ನಾವು ಕೊಟ್ಟಿದ್ದೇವೆ. ಕಳೆದ ಸಾರಿ ಏನಾಗಿತ್ತು, ಒಂದು ಸಮಸ್ಯೆ ಬಂದಿತ್ತು, ಮಧ್ಯದಲ್ಲಿ ಏನೋ ಈ ಸ್ಟ್ರೀಮಿಂಗ್ ಆಗುವಾಗ ಮಧ್ಯದಲ್ಲಿ ಬ್ರೇಕ್ ಆಗಿತ್ತು. ಅಂದರೆ ಕಂಟಿನ್ಯೂಸ್ ಸ್ಟ್ರೀಮ್ ಆಗಬೇಕು, ಮಧ್ಯದಲ್ಲಿ ಬ್ರೇಕ್ ಆದಾಗ ಒಂದಷ್ಟು ಅನುಮಾನ ಅಥವಾ ಶಂಕೆಗೆ ಅವಕಾಶ ಆಗುತ್ತೆ. ಅದು ಅವಕಾಶ ಮಾಡಬಾರ್ದು ಅಂತೇಳಿ 180 MB ಇದ್ದದನ್ನ ಈ ಸಾರಿ 300ಗೆ ಇನ್ಕ್ರೀಸ್ ಮಾಡಿದ್ದೀವಿ, ಅಂದರೆ ಇಂಟರ್ನೆಟ್ ಸ್ಪೀಡ್ನ. ಸೊ ಇಂಟರ್ನೆಟ್ ಸ್ಪೀಡನ್ನ ನಾವು ಜಾಸ್ತಿ ಕೊಟ್ಟಾಗ ಅವಾಗೇನಾಗುತ್ತೆ, ಈ ಸ್ಟ್ರೀಮಿಂಗ್ ಮಾಡೋದ್ರೊಳಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರ್ದು ಅಥವಾ ಬ್ರೇಕ್ ಆಗಬಾರ್ದು ಅನ್ನೋದು ಮುಖ್ಯವಾದ ಒಂದು ಉದ್ದೇಶ. ಆಮೇಲೆ ಈಗಾಗಲೇ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರುಗಳನ್ನು ನೇಮಕ ಮಾಡಲಾಗಿದೆ, ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇನ್ವಿಜಿಲೇಟರ್ಸ್ಗಳೆಲ್ಲ ಕೂಡ ಈಗಾಗಲೇ ನೇಮಕ ಆಗಿದೆ. ಇನ್ವಿಜಿಲೇಟರ್ಸ್ ಅಲ್ಲದೆ ಅಲ್ಲಿ ರಿಲೀವರ್ಸ್, ಅಂದರೆ ನಿಮ್ಗೆ ಗೊತ್ತಿದೆ ರಿಸರ್ವ್ ಇರ್ತಾರೆ, ರಿಲೀವರ್ಸು ಕೂಡ ಎಲ್ಲ ಉಪನ್ಯಾಸಕರುಗಳನ್ನು ಈಗಾಗಲೇ ನೇಮಕ ಮಾಡಿದ್ದೀವಿ. ಆಮೇಲೆ ಇದಲ್ಲದೆ ನಮ್ಮ ಜಿಲ್ಲಾ ಆಡಳಿತದಿಂದ ಪ್ರತಿ ತಾಲೂಕಿಗೂ ಕೂಡ ಒಬ್ಬೊಬ್ಬರು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಗ್ರೂಪ್ A ಅಧಿಕಾರಿಗಳು, ಅವರು ಇಲಾಖೆಗೆ ಸಂಬಂಧಪಡೋದಿಲ್ಲ, ಬೇರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಆಡಳಿತದ ಪರವಾಗಿ ಅವರು ಮೂಮೆಂಟಲ್ಲಿ ಇರ್ತಾರೆ. ಎಲ್ಲಾದರೂ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ, ಅದು ಸೆಕ್ಯೂರಿಟಿ ವಿಚಾರ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ವಿಚಾರ ಇರ್ಬೋದು, ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿದ್ದರೂ ಅವರನ್ನ ಮೇಲುಸ್ತುವಾರಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾರೆ. ಮತ್ತು ಈ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಈಗ ಬಿಸಿಲುಗಾಲ ಜಾಸ್ತಿ ಇರೋದ್ರಿಂದ ತಮಗೆ ಗೊತ್ತಿದೆ, ಹಾಗಾಗಿ ಸ್ವಲ್ಪ ಆ ಎಲ್ಲ ಸೆಂಟರ್ಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದೇವೆ. ಆಮೇಲೆ ಮೊಬೈಲ್ಗಳನ್ನು ಇವಾಗ ಕೂಡ ಒಳಗಡೆ ಬಿಡುವುದಿಲ್ಲ, ಲಾಸ್ಟ್ ಟೈಮ್ ಹೇಗಿತ್ತು ಹಾಗೆಯೇ. ಟೀಚರ್ಸು ಕೂಡ ತರುವಂಗಿಲ್ಲ, ಎಕ್ಸೆಪ್ಟ್ ಚೀಫ್ ಸೂಪರಿಂಟೆಂಡೆಂಟ್ ಎಕ್ಸಾಮ್ನವರು, ಅವ್ರು ಮಾತ್ರ ಒಂದು ಬೇಸಿಕ್ ಸೆಟ್ ಇಟ್ಕೊಂಡಿರಬೇಕು ಕಮ್ಯುನಿಕೇಷನ್ ಪರ್ಪಸ್ಗೆ. ಯಾರೂ ಕೂಡ ಈ ಐಫೋನ್ ಅಂಥದ್ದು ಅಥವಾ ಈ ಏನು ನೀವು ಸ್ಮಾರ್ಟ್ ಫೋನ್ ಅಂತ ಕರಿತೀರಲ್ಲ, ಆ ಸ್ಮಾರ್ಟ್ ಫೋನ್ಗಳನ್ನ ತೆಗೆದು ಹೋಗೋಂಗಿಲ್ಲ, ಟಚ್ ಸ್ಕ್ರೀನ್ ಎಲ್ಲ ತಗೊಂಡು ಹೋಗೋಂಗಿಲ್ಲ. ಈವನ್ನು ಈಗ ಐಪ್ಯಾಡ್ಗಳು, ಆಮೇಲೆ ನಿಮ್ಮ ಇನ್ನೊಂದು ಮಾಡ್ತಿರಲ್ಲ ಏನೋ ದಟ್ ಲ್ಯಾಪ್ಟಾಪ್ಗಳು, ಅದನ್ನು ಕೂಡ ಅಲೋ ಮಾಡೋದಿಲ್ಲ, ಟ್ಯಾಬ್ ಗೀಬೇನು ಅಲೋ ಮಾಡೋದಿಲ್ಲ. ಒಂದು ವೇಳೆ ಅವ್ರೇನಾದ್ರು ತಂದಿದ್ರು ಕೂಡ ಅಲ್ಲಿ ಡೆಪಾಸಿಟ್ ಅಂತ ನಾವು ಎಂಟ್ರಿನಲ್ಲೇ ಮಾಡ್ತೇವೆ, ಆ ಡೆಪಾಸಿಟ್ನಲ್ಲೇ ಕೊಡಬೇಕಾಗತ್ತೆ. ಇನ್ಯಾರೋ ಇನ್ಕ್ಲೂಡಿಂಗ್ ಇನ್ವಿಜಿಲೇಟರ್ಸ್ ಕೂಡ ತರುವಾಗಿಲ್ಲ, ಸ್ಮಾರ್ಟ್ ವಾಚ್ಗಳು ಕೂಡ ಇಲ್ಲ, ಯಾವುದೇ ಈ ಹೈಟೆಕ್ ಎಕ್ವಿಪ್ಮೆಂಟ್ಸ್ಗಳಿದೆ ಅದನ್ನು ಅಲೋ ಮಾಡೋದಿಲ್ಲ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು, ಅವರು ಕೂಡ ಯಾವುದೂ ತರುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಈ ಎಂಟ್ರೆನ್ಸ್ನಲ್ಲೇ ಫ್ರಿಸ್ಕಿಂಗ್ ಇರುತ್ತೆ, ಅಂದರೆ ವಿದ್ಯಾರ್ಥಿಗಳನ್ನು ಅವರು ಇದನ್ನು ಚೆಕ್ ಮಾಡಿ ಸೆಕ್ಯೂರಿಟಿ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸರ ಒಂದು ಸಹಾಯದಿಂದ ಒಳಗಡೆ ವಿದ್ಯಾರ್ಥಿಗಳನ್ನು ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತಕ್ಕಂಥದ್ದು. ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಆಶಾ ಕಾರ್ಯಕರ್ತರು ಕೂಡ ಅಲ್ಲಿರ್ತಾರೆ. ಯಾರಾದರೂ ಬಿಸಿಲಿರೋದ್ರಿಂದ ಮತ್ತೇನಾದ್ರು ಆರೋಗ್ಯದ ಸಮಸ್ಯೆ ವಿದ್ಯಾರ್ಥಿಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ಅವರಿಗೆ ಒಂದು ಉಪಶಮನ ಮಾಡಲಿಕ್ಕೆ, ಆರೈಕೆ ಮಾಡಲಿಕ್ಕೆ ಅವರು ಕೂಡ ಆರೋಗ್ಯ ಇಲಾಖೆಯಿಂದ ಇರ್ತಾರೆ. ಆಮೇಲೆ ಬೆಸ್ಕಾಮ್ ಇಲಾಖೆಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ. ಆಮೇಲೆ ಪರೀಕ್ಷೆಯ ಸಮಯ ನಿಮಗೆಲ್ಲ ಗೊತ್ತಿದೆ, ಮಾರ್ಚು ಏಪ್ರಿಲ್ ಅಂತಂದಾಗ ಮಕ್ಕಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇರ್ತಾರೆ SLC ಮತ್ತು PUCನಲ್ಲಿ. ಹಾಗಾಗಿ ಆ ಓದುವಿಗೆ ತೊಂದರೆ ಆಗಬಾರ್ದು, ನೀವು ಪವರ್ ಸಪ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಎರಾಟಿಕ್ ಆಗಿ ಕಟ್ ಮಾಡಬಾರ್ದು, ಅದರಲ್ಲೂ ಪರೀಕ್ಷೆ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಸೂಚನೆಯನ್ನು ಕೂಡ ಈಗಾಗಲೇ ಬೆಸ್ಕಾಮ್ಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ನಾವು ನಮ್ಗೆ ಅನಿಸಿದ್ದು ಏನಪ್ಪ ಅಂದರೆ, ಈ ಮಕ್ಕಳು ಪರೀಕ್ಷೆಗೆ ಬೆಳಗ್ಗೆ ಹೊತ್ತು ಬೇಗ ಬರ್ತಾರೆ, ಬೇರೆ ಟೈಮಲ್ಲಿ ಬಸ್ಗಳಿರುತ್ತೆ, ಈ ಪರೀಕ್ಷೆ ಟೈಮಲ್ಲಿ ಬರೋಕ್ಕೆ ಅವ್ರಿಗೆ ಬಸ್ಗಳಿರಲ್ಲ ಅಂತ ಕಳೆದ ಸಾರಿ ಹೇಳಿದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು KSRTC ಅವ್ರಿಗೂ ಕೂಡ ಒಂದಷ್ಟು ಡೈರೆಕ್ಷನ್ ಕೊಟ್ಟಿದ್ದೇವೆ. ಈ ಪರೀಕ್ಷೆ ಬರುವ ಸಂದರ್ಭಕ್ಕೆ ಸರಿಯಾಗಿ ಮಕ್ಕಳುಗಳಿಗೆ ತೊಂದರೆ ಅನಾನುಕೂಲ ಆಗದೆ ಇರುವ ಹಾಗೆ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಬೇಕು ಅಂತ ಈಗಾಗಲೇ ನಾವು KSRTC ಅವ್ರಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅಂಚೆ ಕಚೇರಿಯವರು ಸಹಜವಾಗಿ ಅವರು ಯೂಶ್ವಲಿ ಆಫ್ಟರ್ ದಿ ಕ್ಲೋಷರ್ ಆಫ್ ದಿ ಎಕ್ಸಾಮಿನೇಷನ್ ಬಂಡಲೆಲ್ಲ ಮಾಡಿ ಅಂಚೆ ಕಚೇರಿ ತಗೊಂಡು ಹೋಗ್ತಾರೆ. ಅವರು ಯಾವ ಸೆಂಟ್ರ್ ಕಳಿಸ್ಬೇಕೋ ಆ ಅಡ್ರೆಸ್ಗೆ ಇವ್ರದ್ದು ಆನ್ಸರ್ ಬಂಡಲ್ ಶೀಟ್ಸ್ ಎಲ್ಲ ಸೆಂಟ್ರ್ಗಳಿಗೆ ಹೋಗ್ತದೆ. ಸೊ ಈ ರೀತಿ ಪರೀಕ್ಷೆಯ ದೃಷ್ಟಿಯಿಂದ ಯಾವುದೇ ರೀತಿಯಾದ ಅಕ್ರಮಗಳು ಆಗಬಾರ್ದು ಮತ್ತು ವಿದ್ಯಾರ್ಥಿಗಳು ಸುಗಮವಾಗಿ ಪರೀಕ್ಷೆಯನ್ನು ಬರೀಬೇಕು, ಸುಸೂತ್ರವಾಗಿ ಪರೀಕ್ಷೆಗಳು ನಡೀಬೇಕು ಅನ್ನೋ ಉದ್ದೇಶ ಇದೆ. ಆಮೇಲೆ ಪರೀಕ್ಷೆಯ ಕೇಂದ್ರಗಳ ಸುತ್ತ ನಿಮಗೆಲ್ಲ ಗೊತ್ತಿದೆ, 200 ಮೀಟ್ರ್ ಸುತ್ತಮುತ್ತ ನಾವು ನಿಷೇಧಾಜ್ಞೆಯನ್ನು ಕೂಡ ವಿಧಿಸ್ತೇವೆ. ಆಮೇಲೆ ಆ ಪರೀಕ್ಷಾ ಕೇಂದ್ರದ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಈ ಜೆರಾಕ್ಸ್ ಅಂಗಡಿಗಳು ಇಲ್ಲದಿರುವ ಹಾಗೆ, ಸೈಬರ್ ಕೆಫೆಗಳು ಕೆಲಸ ಮಾಡದೇ ಇರುವ ಹಾಗೆ ಈಗಾಗಲೇ ನಿಷೇಧಾಜ್ಞೆಯನ್ನು ಕೂಡ ನಾವು ಆದೇಶವನ್ನು ಸದ್ಯಕ್ಕೆ ಹೊರಡಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷವೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದಿಲ್ಲ. ಈ ವರ್ಷವೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಪರೀಕ್ಷೆಯ ದೃಷ್ಟಿಯಿಂದ ಅದರ ಸ್ಯಾಂಕ್ಟಿಟಿ, ಪಾವಿತ್ರ್ಯತೆ ಕಾಪಾಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅನಾನುಕೂಲಗಳು ಆಗದೇ ಇರುವ ಹಾಗೆ, ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು
ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಾಗಲಿ ಅಥವಾ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮಗಳಿಗೆ ಯಾವುದೇ ರೀತಿ ಆಗದೇ ಇರುವಾಗೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ಜಿಲ್ಲಾ ಆಡಳಿತ ಕೈಗೊಂಡಿದೆ. ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ಆತಂಕವಿಲ್ಲದೆ ಪರೀಕ್ಷೆಯನ್ನು ಎದುರಿಸಬಹುದು. ಜಿಲ್ಲಾ ಆಡಳಿತ ಅವರ ಜೊತೆಯಲ್ಲಿ ಇದೆ ಮತ್ತು ಪಾಲಕರುಗಳು ಅನಗತ್ಯವಾಗಿ ಆತಂಕಗೊಳಗಾಗ್ತಾರೆ, ಅನಗತ್ಯವಾಗಿ ಪ್ರೆಷರನ್ನು ಮಕ್ಕಳ ಮೇಲೆ ಬಿಲ್ಡ್ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಅವ್ರಿಗೆ ಬಿಡಿ, ಈಗಾಗಲೇ 2 ಸಾರಿ ಪರೀಕ್ಷೆ ಬರೆದಿದ್ದಾರೆ, ಪ್ರಿಪ್ರೇಟರಿ ಎಕ್ಸಾಮ್ 2 ಸಾರಿ ಬರೆದಿದ್ದಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಇರ್ತದೆ ಪರೀಕ್ಷೆ ಬರೀತಕ್ಕಂಥದ್ದು ಹೇಗೆ ಅನ್ನುವಂಥ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಅವ್ರಿಗಿದೆ. ಸೊ ಹಾಗಾಗಿ ವಿನಾಕಾರಣ ಪಾಲಕರು ಪೋಷಕರುಗಳು ಆತಂಕಕ್ಕೆ ಒಳಗಾಗದೆ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರು ಕೂಡ ಜಿಲ್ಲಾ ಆಡಳಿತ ಜೊತೆಲಿ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋಕ್ಕೆ ಬಯಸ್ತೇನೆ. ಈ ಬಾರಿ ಒಂದಷ್ಟು ವಿಶೇಷವಾದ ತರಗತಿಗಳು ಟ್ರೈನಿಂಗ್ ಎಲ್ಲ ಕೊಟ್ಟು ಮೋಟಿವೇಟ್ ಮಾಡಿದ್ದೀವಿ. ಈಗ ನಮಗೆ ಬಂದಿರುವ 2 ಪರೀಕ್ಷೆಗಳು ಮಾಡಿದ್ದೀವಿ. ಈಗ ಪ್ರಿಪ್ರೇಟ್ರಿ ಕಳೆದ ಸಾರಿ ನೀವು ಹೇಳಿದಂಗೆ 18ನೇ ಸ್ಥಾನದಲ್ಲಿ 16ನೇ ಸ್ಥಾನದಲ್ಲಿದ್ದು ಓವರಾಲ್ ಪರ್ಸೆಂಟೇಜು 72.45 ಇತ್ತು. ಈಗ ಒಂದು ಪ್ರಿಪ್ರೇಟ್ರಿ ಮತ್ತು 2 ಪ್ರಿಪ್ರೇಟ್ರಿಯಲ್ಲಿ 80% ಎಬೋ ಬರ್ತಾ ಇದೆ. ಅಂದರೆ ಮಕ್ಕಳಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಇದೆ ಮತ್ತು ಪರೀಕ್ಷೆಯಲ್ಲಿ ಅವ್ರದ್ದು ಒಂದು ಏನು ಪ್ರೋಗ್ರೆಸ್ ಏನಿದೆ ಅದು ಸ್ವಲ್ಪ ಫಲಿತಾಂಶ ಉತ್ತಮವಾಗಿ ಕಾಣ್ತಾ ಇದೆ. ಇದನ್ನೇ ಅವರು ಮೇಂಟೈನ್ ಮಾಡಿದರೆ 80% ಪ್ಲಸ್ ಬಂತು ಅಂದರೆ ಬಹುಶಃ ನಮ್ಮ ಸ್ಥಾನ ಹಿಂದೆ ವರ್ಷ ಏನಿತ್ತು ಅದಕ್ಕಿಂತ ಇಂಪ್ರೂವ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. 86% ತೋರಿಸ್ತಾ ಇದ್ದಾರೆ ಈ ಸಾರಿ. ನಾನು ಅದಕ್ಕೆ ನಿಮ್ಗೆ 80 ಎಬೋ ಅಂತ ಹೇಳಿದ್ದು. ನಾನು 86%. ಹಾಂ, ಮೊದಲನೇ ಪ್ರಿಪರೇಟ್ರಿ 89% ತೋರಿಸ್ತಾ ಇದ್ದಾರೆ ಫಸ್ಟ್ ಪ್ರಿಪರೇಟ್ರಿನಲ್ಲಿ. ಸೆಕೆಂಡ್ ಪ್ರಿಪರೇಟ್ರಿನಲ್ಲಿ 86% ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು 80+ ಅಂದರೆ 85ವರೆಗೂ ಈ ವರ್ಷ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು. ಅಂದರೆ ಕಳೆದ ವರ್ಷದ ಈ ವರ್ಷದ ಫಲಿತಾಂಶದಲ್ಲಿ 10% ಹೆಚ್ಚಳ ಇದು ನಿರೀಕ್ಷೆ ಇಟ್ಕೊಳ್ಳೋದಿದೆಯಲ್ಲ, ಇದು ಐ ಥಿಂಕ್ ಇಟ್ ಈಸ್ ಎ ವೆರಿ ಬಿಗ್ ಹೋಪ್ ಅಂತ. ನನಗೆ ನಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯದ ಬಗ್ಗೆ ಮತ್ತು ಅವರ ಒಂದು ಅವರ ಓದುವಿನ ಬಗ್ಗೆ ಸಾಕಷ್ಟು ವಿಶ್ವಾಸ ಇದೆ. ಮತ್ತು ನಮ್ಮ ಟೀಚರ್ಸ್ಗಳು ಕೂಡ ಅಷ್ಟೇ ಶ್ರಮ ಹಾಕಿದ್ದಾರೆ. PUCನಲ್ಲಿ ಈ ಸಾರಿ ಟೀಚರ್ಸ್ಗಳಿಗೆ ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಎಲ್ಲ ಮಾಡಿದ ಮೇಲೆ ಲೆಟ್ ಅಸ್ ಸಿ ಏನಾಗುತ್ತೆ ಈ ಸಾರಿ ಪರೀಕ್ಷೆ ನೋಡೋಣ.